ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸುಸ್ವಾಗತ. ಓಕೆ, ಎಲ್ಲನೂ ಕೂಡ KCET ನಿನ್ನೆ ಕೌನ್ಸ್ಲಿಂಗ್ ಕಂಪ್ಲೀಟಾಗಿ ಮುಗೀತಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಲಾಸ್ಟ್ ಡೇಟ್ ಕೊಟ್ಟಿದ್ದರು ಅಡ್ಮಿಷನ್ಗೆ, 3rd ರೌಂಡ್ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ನಾವು ಇವಾಗ ಮೂವ್ ಆನ್ ಟು ನೀಟ್ ಕೌನ್ಸ್ಲಿಂಗ್ 2nd ರೌಂಡ್. ಓಕೆ, ಇನ್ನೂ ಕೂಡ ಇನ್ನೂ ಕೂಡ ಭಾಳಷ್ಟು ಕೆಲಸ ಬಾಕಿ ಇದೆ. ಆ್ಯಂಡ್ KCETಲಿ ಸ್ವಲ್ಪ ಕೆಲಸ ಇದೆ, ಬಟ್ ಯಾವುದೇ ರೀತಿ ಆನ್ಲೈನ್ ನಡೆಯಲ್ಲ. ನಿನ್ನೆ ಅದು ಕೂಡ ಇತ್ತೀಚಿನ ಪ್ರಕಟಣೆಯಲ್ಲಿ ಬಿಟ್ಟಿದ್ದಾರೆ. ಏನು ಬಿಟ್ಟಿದ್ದಾರೆ ಅಂತಂದರೆ 14/9 ಅಂತಂದು ಕೊಟ್ಬಿಟ್ಟು 3ನೇ ಸುತ್ತಿನಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆದು, ಅಂದರೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕು ಸಹಿತ ದಿನಾಂಕ 14/9/2025 ಸಂಜೆ 5:30 ಒಳಗಡೆ ಸೇರ್ಪಡೆಯಾಗದ. ಓಕೆ, ಸೇರ್ಪಡೆಯಾಗದ ಅಂದರೆ ಸೀಟ್ ಸಿಕ್ಕು ಸಹಿತ ಕಂಫರ್ಮೇಷನ್ ಸ್ಲಿಪ್ ಡೌ ಮಾಡಿಕೊಂಡು ಸಹಿತ ಅಡ್ಮಿಷನ್ ಆಗದೆ ಇರೋರು, ಅಥವಾ ಸೀಟ್ ಸಿಕ್ಕು ಕಂಫರ್ಮೇಷನ್ ಸ್ಲಿಪ್ ಡೌ ಮಾಡ್ಕೊಂಡು ಒಟ್ಟು ಏನಪ್ಪ ಸೀಟ್ ಸಿಕ್ಕಿರೋದು ಅಡ್ಮಿಷನ್ ಆಗಿರಲ್ಲ ಅಂತ ಒಂದು ಸ್ಟೂಡೆಂಟ್ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಬಿಡ್ತಾರೆ. ಯಾಕಂತಂದರೆ ಮೇನ್ ಪ್ರಿಫರೆನ್ಸ್ ಬೇಕಾಗಿರೋದು ಕೇದವ್ರಿಗೆ ಇಂಜಿನಿಯರಿಂಗ್. ಯಾಕಂದರೆ ಭಾಳ ಸ್ಟೂಡೆಂಟ್ ಇಂಜಿನಿಯರ್ ಇರೋ ಕಡೆ ಇಂಜಿನಿಯರ್ದವ್ರದ್ದು ಭಾಳ ಫೋಕಸ್ ಮಾಡ್ತಾರೆ. ಓಕೆ, ಇಷ್ಟು ಹುಡುಗರೂ ಕೂಡ ಅಡ್ಮಿಷನ್ ಆಗಿಲ್ಲ. ಆ್ಯಂಡ್ ಐ ಸ್ಟೂಡೆಂಟ್ಗೆ ಸಂಬಂಧಪಟ್ಟಾಗೆ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತಿದೆ. ಅದು ಕೂಡ ಇವತ್ತೇ. ಓಕೆ, ಇವತ್ತು ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಚಾಯ್ಸ್ 1, 2 ಆ್ಯಂಡ್ 4 ಅಂತ 3 ಚಾಯ್ಸಸ್ಗಳು ಇರ್ತವೆ. ನಿಮ್ಗೆ ಯಾವ ಚಾಯ್ಸ್ ಬೇಕೋ ಅದನ್ನ ಸೂಕ್ತವಾಗಿ ಯಾವ್ದು ಇರ್ತದೋ ಅದನ್ನ ಮಾಡಿಕೊಂಡು ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗ್ಬೋದು, ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೋಬೋದು, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಕೂಡ ಆಗ್ಬೋದು. ನಿಮ್ಗೆ ಯಾವ್ದು ಬೇಕು ಅದು ಮಾಡ್ಕೊರಿ. ಓಕೆ, ಇಂಜಿನಿಯರಿಂಗ್ ತಕ್ಕನಾಗಿ ಮೊದಲು ಹೇಳೋದಂತಂದರೆ, ಯಾಕಂದರೆ ನೆಕ್ಸ್ಟ್ ಯಾವುದೇ ರೀತಿ ನಿಮ್ಮ ಪ್ರೊಸೆಸ್ ಇಲ್ಲ, ಹಂಗಾಗಿ ಹೇಳ್ಬಿಡ್ತೀನಿ. ಈಗ ಈ ಒಂದು ಇಲ್ಲೇನು ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಈ ಒಂದು ಸೀಟ್ಗಳ ಜೊತೆಗೆ ರಿಮೈನಿಂಗ್ 14,000ಕ್ಕಿಂತ ಚಿಲ್ಲರೆ ಸೀಟ್ಗಳು ಸಹಿತ ಹಂಗೆ ಕಾಲೇಜಲ್ಲಿಗೆ ಸರೆಂಡರ್ ಮಾಡಿದ್ದಾರೆ ಕೇದವರು. ಸೊ ಹಂಗಾಗಿ ನೀವು ಡೈರೆಕ್ಟಾಗಿ ಕಾಲೇಜಿಗೆ ವಿಸಿಟ್ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬೋದು. ಈವನ್ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಭಾಳಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ. ಈಗ ಇತ್ತೀಚೆಗೆ ಹುಡುಗರು ಗೊತ್ತಾಗ್ಬಿಟ್ಟಿದೆ, ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜಿಗೆ ಕಲ್ತ್ರೆ ನನಗೇನು ಆಗಲ್ಲ ಅಂತ ಗೊತ್ತಾಗಿ ಇಂಜಿನಿಯರಿಂಗ್ ಸೀಟ್ಗಳು ಗೌರ್ಮೆಂಟ್ ಕಾಲೇಜಲ್ಲಿ ಭಾಳಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ. ಇನ್ ಕೇಸ್ ಓಕೆ ನನ್ನಿಂದ ಪ್ರೈವೇಟು ಟಾಪ್ ಕಾಲೇಜಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಏನೇ ಗೌರ್ಮೆಂಟಾಗಿ ಕಲಿತೀನಿ ಪರವಾಗಿಲ್ಲ ಅನ್ನೋಂಗಿತ್ತಂದರೆ ಹೋಗಿ ನಿಮ್ಮ ನಿಯರ್ ಯಾವ್ದು ಇರ್ತದೋ ಆ ಗೌರ್ಮೆಂಟಲ್ಲಿ ಹೋಗಿ ಡೈರೆಕ್ಟಾಗಿ ನಿಮ್ಮ ಸೀಟ್ ಇನ್ ಕೇಸ್ ಸೀಟ್ ಕಲಿತಂದ್ರೆ ಕೇಳ್ಬೋದು, ಅವ್ರು ಅಮೌಂಟ್ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊತಾರೆ. ಓಕೆ ಸರಿ, ಇದು ಯಾವುದಪ್ಪ ಅಂದರೆ ಇಂಜಿನಿಯರಿಂಗ್ ತಕ್ಕಂಗೆ. ಅದೇ ರೀತಿ ಬೇರೆ ಬೇರೆ ಕೋರ್ಸಸ್ಸು ಕೂಡ KCET ಕೋರ್ಸಸ್ ಹಂಗೆ ಇರ್ತವೆ. ನಿಮ್ಮ ನಿಯರ್ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜು ಆ್ಯಂಡ್ ಪ್ರೈವೇಟ್ ಕಾಲೇಜು ಕೂಡ ಹೋಗಿ ಡೈರೆಕ್ಟ್ ಅಡ್ಮಿಷನ್ ಕೇಳ್ಬೋದು, ಅವ್ರು ಕೊಡ್ತಾರೆ. ಆ್ಯಂಡ್ ಫೀಸ್ ಸ್ವಲ್ಪ ಜಾಸ್ತಿ ಹೇಳ್ಬೋದು ಅಷ್ಟೇ. ಓಕೆ, ಇದು ಯಾರಿಗೆ ಆಯಿತು? KCET ಸ್ಟೂಡೆಂಟ್ಗೆ ಆಯಿತು. ಇವತ್ತು ಇಲ್ಲಿಗೆ ನಿಮ್ಮ ಒಂದು KCET ಕೌನ್ಸ್ಲಿಂಗ್ ಮುಗಿಯಿತು. ಓಕೆ, ನೀಟ್ ಸಂಬಂಧಪಟ್ಟಾಗಿ ಹೇಳ್ತಂತಂದರೆ ನೋಡಿ, ನಿಮ್ಮದು 17ನೇ ತಾರೀಕು MCC ಕಡೆಯಿಂದ ರಿಸಲ್ಟ್ ಬರ್ತದೆ. ಅಂದರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನಿಮಗೆ ಲೈಕ್ ಎಕ್ಸಾಂಪಲ್ ನಿಮಗೆ ಏಮ್ಸ್ ಅಂತಲ್ಲಿ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರ, ಮೆಡಿಕಲ್ಲು, ಡೆಂಟಲ್ ಮತ್ತು BS ನರ್ಸಿಂಗೋಸ್ಕರ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ 17ನೇ ತಾರೀಕು ರಿಸಲ್ಟ್ ಬರ್ತದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲೂ ಕೂಡ 18ನೇ ತಾರೀಕು ಬರ್ಬೋದು. 18ನೇ ತಾರೀಕು 2nd ರೌಂಡ್ ರಿಸಲ್ಟ್ ಬಂದಾದ ತಕ್ಷಣ ನಿಮಗೆ ನಮ್ಮಲ್ಲೂ ಕೂಡ 17ನೇ ತಾರೀಕು ಅಥವಾ 19ನೇ ತಾರೀಕು 2nd ರೌಂಡ್ ರಿಸಲ್ಟ್ ಬಿಡ್ತಾರೆ. ಅವಾಗ ನಿಮ್ಮದು ಕೂಡ ವಾಪಸ್ ನಿಮ್ಗೆ ಯಾವ ರೀತಿ ನೋಡಿ ಚಾಯ್ಸ್ 1, 2 ಆ್ಯಂಡ್ 3, 4 4 ಚಾಯ್ಸಸ್ಗಳು ಕೊಡ್ಬೋದು. ಯಾಕಂದರೆ ಇನ್ನೊಂದು ರೌಂಡ್ ಇದ್ದೇ ಇರ್ತದೆ. ಆ್ಯಂಡ್ ಐ ಸ್ಟೂಡೆಂಟ್ಗೆ ಮಾತ್ರ ಮುಂಚೆನೇ ಹೇಳಿದರು, ಹಂಗಾಗಿ ಚಾಯ್ಸ್ 3ನ ತೆಗೆದಾಕಿದ್ದಾರೆ. ಸರಿ, ಇದು ಚಾಯ್ಸ್ ಎಂಟ್ರಿ ಆದ ತಕ್ಷಣ ಮತ್ತೆ ಇನ್ನೊಂದು ರೌಂಡ್ ನಡೆಸ್ತಾರೆ. ಅದನ್ನು ಕೂಡ 3rd ರೌಂಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೀಟ್ಗಳು ಭಾಳಷ್ಟು ಕಡಿಮೆ ಇರೋ ಕಾರಣ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಈಗ ಮತ್ತೆ ನೀಟ್ಗೆ ಸಂಬಂಧಪಟ್ಟಾಗ 500 ಸೀಟ್ಗಳು ನಿನ್ನೆ ಇಂಕ್ರೀಸ್ ಆಗಿದ್ದು ನೋಡಿದ್ವಿ. ಈಗಾಗಲೇ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ 400 ಸೀಟ್ಗಳು ಇಂಕ್ರೀಸ್ ಆಗಿದ್ದು, ಮತ್ತು ಡೀಮ್ಡ್ ಯೂನಿವರ್ಸಿಟಿ ಎಲ್ಲ ಸೇರಿ 450 ಸೀಟ್ಗಳು ಇಂಕ್ರೀಸ್ ಆಗಿದ್ದು. ಇದೆಲ್ಲ ಅಂದರೆ ಗೌರ್ಮೆಂಟ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ ಆಗಿತ್ತು. ಮತ್ತು ನಿನ್ನೆ ಕೂಡ ಪ್ರೈವೇಟಲ್ಲೂ ಕೂಡ ಸೀಟ್ ಇಂಕ್ರೀಸ್ ಆಗಿದ್ದಾವೆ. ಅಂದರೆ ಟೋಟಲಾಗಿ MBBS ಸೀಟ್ಗಳು ಜಾಸ್ತಿನೇ ಆಗಿದ್ದಾವೆ. ಈ ಸರ್ತಿ ನಮ್ಮ ಕರ್ನಾಟಕದ ಸ್ಟೂಡೆಂಟು ಅಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗ್ತಿರೋ ಕಾರಣ ಸ್ಕಿಪ್ ಆಗಿರ್ತಾರೆ. ಹಂಗಿದ್ರು ಆಟೋಮೆಟಿಕ್ಕಾಗಿ ಕ್ಯೂಟ್ ಪೇಟರ್ ಅಂತ ಕೊಡ್ತಾರೆ. ವೇಟ್ ಮಾಡಿ. ಓಕೆ, ಇನ್ನೂ 2 ಡೇಸ್ ವೇಟ್ ಮಾಡಿ, ನಿಮಗೂ ಕೂಡ ಅಪ್ಡೇಟ್ ಬಂದೇ ಬರ್ತದೆ. ಸರಿ, ಈಗ ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂದರೆ ಹುಡುಗರಿಗೆ KCET ಸ್ಟೂಡೆಂಟ್ ನಿಮ್ಗೆ ಹೇಳೋದಂದ್ರೆ ಸ್ಕಾಲರ್ಶಿಪ್ಪು ಮತ್ತು ಹಾಸ್ಟೆಲ್ಸ್ದಾಯಿತು. ಸ್ಕಾಲರ್ಶಿಪ್ ಒಪ್ಕೊಂಡು ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ, ಗೌರ್ಮೆಂಟ್ ಆ್ಯಂಡ್ ನಾನ್ ಗೌರ್ಮೆಂಟು. ಅವೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಹೇಳೋಣಂತೆ, ವರಿ ಮಾಡ್ಕೊಬೇಡಿ. ಓಕೆ, ಎಲ್ಲನೂ ಕೂಡ ಹೇಳ್ತೀನಿ. ಸರಿ, ಅದಕ್ಕೋಸ್ಕರ WhatsApp ಚಾನಲ್ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ ಬಂದರೆ ತೋರಿಸ್ತಾನೆ. ಅಲ್ಲೂರು ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.